ಮಿತ್ರರೇ ನಮಸ್ಕಾರ. ಮಿತ್ರರೇ, ಜಮ್ಮು ಕಾಶ್ಮೀರದ ಪಹಲ್ಗಾವ್ನಲ್ಲಿ ನಡೆದಂತಹ ನೀಚ ಉಗ್ರ ಕೃತ್ಯದ ಬಗ್ಗೆ ಹೇಳೋದಕ್ಕೆ ಪದಗಳೇನೂ ಉಳಿದಿಲ್ಲ. ಬರ್ತಾ ಇರುವಂತಹ ಒಂದೊಂದು ಫೋಟೋ ಇರಬಹುದು, ವಿಜುವಲ್ಸ್ ಇರಬಹುದು, ಅದನ್ನು ನೋಡಿದ್ರೆ ಕರಳು ಹಿಂಡುವಂತಿದೆ. ಎಂತಹ ನಿರ್ದಯವಾಗಿ ಹತ್ಯೆ ಮಾಡಿದಾರಲ್ಲಪ್ಪ, ಇವರೆಲ್ಲ ಮನುಷ್ಯರ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಅವ್ರು ಯಾರೂ ಮನುಷ್ಯರಲ್ಲ, ರಾಕ್ಷಸರು ಅನ್ನುವಂಥದ್ದು ಗೊತ್ತಿರುವ ವಿಚಾರ. ಅದೇನೇ ಇರಲಿ ಮಿತ್ರರೇ, ಯಾವಾಗ ಈ ಘಟನೆ ಆಯಿತೋ ಅದಾದ ಬಳಿಕ ಇಡೀ ಭಾರತದಾದ್ಯಂತ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸರ್ಕಾರ ಕೂಡ ಇದನ್ನು ತೀರಾ ಗಂಭೀರವಾಗಿ ಪರಿಗಣಿಸಿದೆ ಅನ್ನುವಂಥದ್ದು ಕೂಡ ಪಕ್ಕಾ ಆಗಿದೆ. ಯಾಕೆಂದರೆ ನರೇಂದ್ರ ಮೋದಿ ಅವರು ಸೌದಿ ಅರೇಬಿಯಾ ಪ್ರವಾಸದಲ್ಲಿದ್ದರು. ಈ ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಅಮಿತ್ ಶಾ ಅವರೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದರು. ನೀವು ಇಮಿಡಿಯೇಟ್ ಆಗಿ ಜಮ್ಮು ಕಾಶ್ಮೀರಕ್ಕೆ ಹೋಗಬೇಕು ಅಂತ ನರೇಂದ್ರ ಮೋದಿ ಅವರು ಅಮಿತ್ ಶಾಗೆ ಸೂಚನೆ ಕೊಟ್ಟಿದ್ದರು. ಅದರಂತೆ ಅಮಿತ್ ಶಾ ಜಮ್ಮು ಕಾಶ್ಮೀರಕ್ಕೆ ಹೋದರು. ಅಲ್ಲಿ ಹೈ ಲೆವೆಲ್ ಮೀಟಿಂಗ್ಗಳಾಗ್ತಾ ಇದೆ. ಅಮಿತ್ ಶಾ ಜಮ್ಮು ಕಾಶ್ಮೀರದಲ್ಲೇ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ನರೇಂದ್ರ ಮೋದಿ ಅವರು ಸೌದಿ ಪ್ರವಾಸದಲ್ಲಿದ್ದರು. ಮೋದಿ ಅವರು ಇವತ್ತು ಸಂಜೆವರೆಗೂ ಕೂಡ ಸೌದಿಯಲ್ಲೇ ಇರಬೇಕಾಗಿತ್ತು. ಅನೇಕ ಮಹತ್ವದ ಎಂಗೇಜ್ಮೆಂಟ್ಗಳಿದ್ವು. ಆದರೆ ಅದೆಲ್ಲವುದನ್ನು ಕೂಡ ನರೇಂದ್ರ ಮೋದಿ ಅವರು ರದ್ದು ಮಾಡಿ ರಾತ್ರೋರಾತ್ರಿ ಭಾರತಕ್ಕೆ ವಾಪಸ್ ಬಂದಿದ್ದಾರೆ. ದೆಹಲಿಗೆ ಬರ್ತಿದ್ದಂತೆ ತಮ್ಮ ನಿವಾಸದಲ್ಲಿ ಹೈ ಲೆವೆಲ್ ಮೀಟಿಂಗ್ ಕೂಡ ಮಾಡಿದ್ದಾರೆ. ಇವತ್ತು 11 ಗಂಟೆಗೆ ಬಹಳ ಇಂಪಾರ್ಟೆಂಟ್ ಆದಂಥ CCS ಮೀಟಿಂಗ್ ಅನ್ನು ಕರೆದಿದ್ದಾರೆ. ಮಿತ್ರರೇ, ಇಲ್ಲಿ ಡಿಸೈಡ್ ಆಗುತ್ತೆ ಮುಂದೇನು ಮಾಡಬೇಕು, ಯಾವ ರೀತಿಯಾಗಿ ಮಾಡಬೇಕು, ಯಾರಿಗೆ ಹೊಡಿಬೇಕು, ಹೇಗೆ ಹೊಡಿಬೇಕು, ಎಲ್ಲವುದನ್ನು ಕೂಡ ಇಲ್ಲಿ ನಿರ್ಧಾರ ಮಾಡಲಾಗುತ್ತೆ. ಬಹಳ ಮಹತ್ವದ ಬೆಳವಣಿಗೆಗಳಾಗ್ತಾ ಇದೆ. ಭಾರತದ ಜೊತೆಗೆ 45 ದೇಶಗಳು ನಿಂತ್ಕೊಂಡಿದ್ದಾವೆ. ರಾತ್ರಿ ಟ್ರಂಪ್ ಕಾಲ್ ಮಾಡಿ ಮೋದಿಗೆ ಒಂದಷ್ಟು ಭರವಸೆಯನ್ನು ಕೊಟ್ಟಿದ್ದಾರೆ. ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಕಡೆಯಲ್ಲಿ ಈ ಎಲ್ಲ ಕೃತ್ಯದ ಹಿಂದೆ ಪಾಕಿಸ್ತಾನದ ಕೈವಾಡದ ಬಗ್ಗೆ ಬಲವಾದ ಅನುಮಾನಗಳು ಮೂಡ್ತಾ ಇದೆ. ಮಿತ್ರರೇ, ಒಂದು ಸಣ್ಣ ಸಾಕ್ಷ್ಯ ಸಿಕ್ಕಿದ್ರೆ ಸಾಕು, ಪಾಕಿಸ್ತಾನವನ್ನು ಈ ಬಾರಿ ಮಾತ್ರ ಸುಮ್ಮನೆ ಬಿಡುವ ಮಾತೇ ಇಲ್ಲ. ಆ ರೀತಿಯಾಗಿ ಕೇಂದ್ರ ಸರ್ಕಾರ ಒಂದು ದಿಟ್ಟತನವನ್ನು ತೋರಿಸುವಂತಹ ಸಾಧ್ಯತೆಗಳು ನಿಚ್ಚಳವಾಗಿ ಕಾಣ್ತಾ ಇದೆ. ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಜಮ್ಮು ಕಾಶ್ಮೀರದಲ್ಲಿ ಉಗ್ರರು ದಾಳಿ ಮಾಡಿದಾರಲ್ಲ, ಇದು ಭಾರಿ ಪ್ಲಾನ್ ಮಾಡಿ ದಾಳಿ ಮಾಡಿದಂತಹದ್ದು. ಏನೋ ಸುಮ್ಮನೆ ಬಂದರು, 4-6 ಜನರನ್ನು ಹೊಡೆದ್ರು ಹೋದ್ರು, ಆ ರೀತಿಯಾಗಲ್ಲ. ಇದಕ್ಕೋಸ್ಕರವಾಗಿ ಬಹಳಷ್ಟು ಪ್ಲಾನ್ಗಳನ್ನು ಮಾಡಿದ್ದಾರೆ. ಇದು ಹೇಗೆ ಗೊತ್ತಾಗ್ತಾ ಇದೆ ಅಂತಂದರೆ, ಆ ದಾಳಿ ನಡೆದಂತಹ ರೀತಿ ಮತ್ತು ದಾಳಿ ನಡೆದಂತಹ ಪ್ರದೇಶ. ದಾಳಿ ನಡೆದಿದ್ದು ಪಹಲ್ಗಾವ್ನ ಬೈಸರನ್ ಅನ್ನುವಂಥ ಪ್ರದೇಶ. ಮಿತ್ರರೇ, ಈ ಬೈಸರನ್ ಇದೆಯಲ್ಲ, ಇದು ದೊಡ್ಡ ಹುಲ್ಲುಗಾವಲು ಪ್ರದೇಶ. ಅಲ್ಲಿಗೆ ನೀವು ಹೋಗೋದು ಕೂಡ ಅಷ್ಟು ಈಸಿ ಇಲ್ಲ. ಅಂದರೆ ಕಾಲ್ನಡಿಗೆಯಲ್ಲೇ ಹೋಗಬೇಕು, ವಾಹನಗಳು ಹೋಗೋದಿಲ್ಲ, ಇಲ್ಲ ಕುದುರೆ ಮೇಲೆ ನೀವು ಹೋಗಬೇಕು. ಅಂದರೆ ಅಲ್ಲಿಗೆ ಯಾರಾದರೂ ರೀಚ್ ಆಗಬೇಕು ಅಂತಂದರೆ ತುಂಬ ಕಷ್ಟ ಇದೆ. ನೀವು ಸೈನ್ಯವನ್ನು ಅಲ್ಲಿ ಕಳುಹಿಸಬೇಕು ಅಂತಂದರೂ ಒಂದಷ್ಟು ಟೈಮ್ ಹಿಡಿಯುತ್ತೆ. ಕನಿಷ್ಠ ಪಕ್ಷ ಒಂದು ಅರ್ಧ ಗಂಟೆ ಆದರೂ ಬೇಕು ನೀವು ಅಲ್ಲಿಗೆ ತಲುಪೋದಕ್ಕೆ. ಆ ಪರಿಸ್ಥಿತಿ ಇರುವಂಥ ಒಂದು ಪ್ರದೇಶ. ಅದನ್ನೇ ಉಗ್ರರು ಟಾರ್ಗೆಟ್ ಮಾಡಿದರು. ಜೊತೆಗೆ ಅಲ್ಲಿಗೆ ಸಹಸ್ರ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇರ್ತಾರೆ. ಈಗ ಪೀಕ್ ಟೈಮ್ ಆಗಿರುವ ಕಾರಣದಿಂದಾಗಿ, ಅಂದರೆ ಸಮ್ಮರ್ ನಡೀತಾ ಇದೆ, ರಜೆ ಇದೆ, ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಬಂದವರು ಯಾರು ಕೂಡ ಬೈಸರನ್ಗೆ ಬರದೇ ಹೋಗೋದಿಲ್ಲ. ಜಮ್ಮು ಕಾಶ್ಮೀರಕ್ಕೆ ಹೋದ್ರು ಅಂತಂದರೆ ಪಹಲ್ಗಾವ್ಗೆ ಹೋಗ್ತಾರೆ, ಬೈಸರನ್ ಹುಲ್ಗಾವ್ಲಿಗೆ ಹೋಗ್ತಾರೆ, ಅಲ್ಲಿ ಕುದುರೆ ರೈಡ್ ಮಾಡಿಯೇ ಮಾಡ್ತಾರೆ. ಯಾಕೆಂದರೆ ಅದನ್ನು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೆಯಲಾಗುತ್ತೆ. ಅಷ್ಟು ಸುಂದರವಾದಂತಹ ಪ್ರದೇಶ. ಅಂತಹ ಸುಂದರವಾದಂತಹ ಪ್ರದೇಶವನ್ನು ರಕ್ತದ ಮಡುವಿನಲ್ಲಿ ಮುಳುಗಿಸಿದ್ದಾರೆ ಈ ಭಯೋತ್ಪಾದಕರು. ಅತ್ಯಾಧುನಿಕವಾದಂತಹ ಶಸ್ತ್ರಾಸ್ತ್ರಗಳೊಂದಿಗೆ ಆ ಪ್ರದೇಶಕ್ಕೆ ಎಂಟ್ರಿ ಕೊಟ್ಟಂತಹ ನೀಚ ಉಗ್ರಗಾಮಿಗಳು ಮೊದಲಿಗೆ ಎಲ್ಲರ ಹೆಸರು ಕೇಳಿದ್ದಾರೆ. ಇವರೆಲ್ಲರೂ ಹಿಂದೂಗಳ ಅನ್ನುವಂಥದ್ದನ್ನು ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಮಿತ್ರರೇ, ಒಬ್ಬೊಬ್ಬರ ಪತ್ನಿಯೂ ಕೂಡ ಹೇಳುವಂತಹ ಮಾತನ್ನು ಕೇಳಿದ್ರೆ ಮೈಯೆಲ್ಲ ಉರಿದು ಹೋಗುತ್ತೆ. ಎಂತಹ ನೀಚರ್ರಿ. ಕೆಲವರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರಲ್ಲ, ಅವರೆಲ್ಲ ಮುಟ್ಟಿ ನೋಡ್ಕೊಳ್ಬೇಕು. ನಮ್ಮ ದೇಶದಲ್ಲಿ ಈ ಪರಿಸ್ಥಿತಿ ಯಾಕೆ ಬಂದಿದೆ ಅಂತಂದರೆ ನೀಚ ರಾಜಕಾರಣಿಗಳ ಕಾರಣದಿಂದಾಗಿಯೇ ಬಂದಿದೆ. ಇವತ್ತಿಗೂ ಕೂಡ ನಾವು ಇಂತಹ ವಿಚಾರದಲ್ಲಿ ಯಾರೋ ಹೆಸರು ಹೇಳೋದಕ್ಕೆ ಅಥವಾ ಯಾರೋ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಅಂಜಿಕೆ ಆಗುತ್ತೆ. ಅಥವಾ ಎಲ್ಲಿ ಈ ಬಗ್ಗೆ ನಾವು ಪ್ರತಿಭಟಿಸಿದ್ರೆ ಅಥವಾ ಇದರ ವಿರುದ್ಧವಾಗಿ ನಿರ್ಧಾರ ಕೈಗೊಂಡ್ರೆ ನಮ್ಮ ವೋಟ್ ಬ್ಯಾಂಕ್ಗೆ ಡ್ಯಾಮೇಜ್ ಆಗುತ್ತೆ ಅಂತ ಯೋಚನೆ ಮಾಡುವಂತಹ ಲಜ್ಜೆಗೆಟ್ಟ ರಾಜಕಾರಣಿಗಳು ಈ ದೇಶದಲ್ಲಿದ್ದಾರೆ. ಇದೇ ಕಾರಣದಿಂದಾಗಿ ಇಂತಹ ಉಗ್ರ ಕೃತ್ಯವನ್ನ ಈ ಭಾರತ ಎದುರಿಸ್ತಾ ಇದೆ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಏನು ಚರ್ಚೆ ಆಗ್ತಾ ಇದೆ ಅಂತ ನೀವೆಲ್ಲ ನೋಡಿರಬಹುದು. ಅಲ್ಲಿ ಬಂದವರು ಯಾರೂ ಕೂಡ ನಿಮ್ಮ ಜಾತಿಯನ್ನ ಕೇಳಿಲ್ಲ, ನೀವು ಯಾವ ರಾಜ್ಯದವರು, ಯಾವ ಭಾಷೆಯವರು ಅಂತ ಕೇಳಿಲ್ಲ, ನಿಮ್ಮ ವಯಸ್ಸೆಷ್ಟು ಅಂತ ನೋಡಿಲ್ಲ. ಕೇವಲ ಹಿಂದೂ ಅನ್ನುವಂಥದ್ದನ್ನ ಮಾತ್ರ ಕನ್ಫರ್ಮ್ ಮಾಡಿಕೊಂಡು ದಾಳಿಯನ್ನ ಮಾಡಿದ್ದಾರೆ. ಈ ಘಟನೆಯಲ್ಲಿ ಪಾಪ ಮಂಜುನಾಥ್, ಕರ್ನಾಟಕದವರು ತೀರ್ ಹೋಗಿದಾರಲ್ಲ, ಅವರ ಪತ್ನಿ ಹೇಳೋದನ್ನ ಕೇಳಿದ್ರೆ ಮೈಯೆಲ್ಲ ಹಾಗೆ ಉರಿಯುತ್ತೆ, ಕುದ್ದು ಹೋಗ್ತೀವಿ ನಾವು. ಯಾಕೆಂತಂದ್ರೆ ಅವರ ಪತಿಯನ್ನ ಕೊಲ್ತಾರೆ. ಆ ಸಂದರ್ಭದಲ್ಲಿ ಪಲ್ಲವಿ ಮತ್ತು ಅವರ 18 ವರ್ಷದ ಮಗ ಕೂಡ ಅಲ್ಲೇ ಇರ್ತಾರೆ. ಅವರು ಆ ಉಗ್ರನ ಬಳಿಯಲ್ಲಿ ಕೇಳ್ತಾರಂತೆ, ನನ್ನ ಗಂಡನನ್ನು ಕೊಂದಿಯಲ್ಲ, ನನ್ನನ್ನು ಕೊಂದು ಬಿಡು, ನನ್ನ ಮಗನನ್ನು ಕೊಂದು ಬಿಡು, ನಮ್ಮನ್ನು ಯಾಕೆ ಉಳಿಸಿದ್ದಿ ಅಂತ ಕೇಳ್ತಾರಂತೆ. ಆಗ ಆತ ಒಂದೇ ಮಾತು ಹೇಳ್ತಾನಂತೆ, ನಿನ್ನನ್ನು ಕೊಲ್ಲೋದಿಲ್ಲ, ನೀನು ಹೋಗಿ ಮೋದಿಗೆ ಹೇಳು ಅಂತ. ಹಾಗೆ ಇನ್ನೊಬ್ರು ಶುಭಂ ದ್ವಿವೇದಿ ಅಂತ, ಅವರು ಕೂಡ ತೀರ್ ಹೋಗಿದ್ದಾರೆ. ಅವರ ಪತ್ನಿ ಹೇಳ್ತಾರೆ, ಅವರಿನ್ನೂ ಮದುವೆಯಾಗಿ ಕೆಲ ದಿನಗಳಾಗಿದೆ, ಅವರನ್ನೂ ಕೂಡ ಹಿಂದೂನಾ ಅಲ್ವಾ ಅನ್ನುವಂಥದ್ದನ್ನು ಕನ್ಫರ್ಮ್ ಮಾಡಿಕೊಂಡು ಗುಂಡಿಟ್ಟು ಸಾಯಿಸಿದಾರಂತೆ. ಆ ಸಂದರ್ಭದಲ್ಲಿ ಶುಭಂ ದ್ವಿವೇದಿ ಪತ್ನಿಗೆ ಹೇಳ್ತಾರೆ, ನೀನು ಹೋಗಿ ಮೋದಿ ಸರ್ಕಾರಕ್ಕೆ ಹೇಳು, ನಿನ್ನನ್ನು ಉಳಿಸ್ತಾ ಇರೋದೇ ಅದಕ್ಕೆ ಅಂತ ಹೇಳಿ ಈ ಉಗ್ರಗಾಮಿಗಳು ಹೇಳಿದಾರಂತೆ. ಇನ್ನೊಂದು ಫೋಟೋ ಬಹಳ ವೈರಲ್ ಆಗ್ತಾ ಇದೆ. ಆ ದೃಶ್ಯವನ್ನು ನೋಡಿದ್ರೆ ಮನ ಕಲಕುವಂತಿದೆ. ಮೃತಪಟ್ಟಂತಹ ಪತಿಯ ಮುಂದೆ ರೋದನ ಇಡ್ತಿರುವಂತಹ ಪತ್ನಿ. ಆ ಫೋಟೋ ಯಾರದ್ದು ಕೇಳಿದ್ರೆ ಕೇವಲ 5 ದಿನದ ಹಿಂದೆ ಮದುವೆ ಆಗಿದ್ದಂತಹ ನವ ಜೋಡಿಯ ಫೋಟೋ ಅದು.
ಅಲ್ಲಿ ಉಗ್ರರ ದಾಳಿಯಲ್ಲಿ ಸತ್ತು ಮಲಗಿರುವಂತಹದ್ದು ಲೆಫ್ಟಿನೆಂಟ್ ವಿನಯ್ ನರ್ವಾಲ್. ಇವರು ನೇವಿ ಆಫೀಸರ್. ಕೊಚ್ಚಿಯಲ್ಲಿ ಪೋಸ್ಟಿಂಗ್ ಆಗಿ ಇವರು ಕೆಲಸ ಮಾಡ್ತಾ ಇರ್ತಾರೆ. ಕಳೆದ 5 ದಿನದ ಹಿಂದೆ ಮದುವೆ ಆಗಿರುತ್ತೆ. ಹನಿಮೂನ್ಗೆ ಅಂತ ಜಮ್ಮು ಕಾಶ್ಮೀರಕ್ಕೆ ಹೋಗಿರ್ತಾರೆ. ಅದೇನು ಪಾಪ ಮಾಡಿದ್ರು ಏನ್ ಕರ್ಮನೋ ಅಲ್ಲಿಗೆ ಹೋಗ್ಬಿಟ್ಟಿದ್ರು. ಮದುವೆಯಾಗಿ ಹನಿಮೂನ್ಗೆ ಅಂತ ಬಂದು ಆ ಗಂಡನನ್ನ ಕಳೆದುಕೊಂಡಂತ ಹೆಣ್ಣು ಮಗಳನ್ನ ನೋಡಿದ್ರೆ ಕರಳು ಹಿಂಡುವಂತಿದೆ. ಮಿತ್ರರೇ, ಆ ಸ್ಥಿತಿಯಲ್ಲಿ ನಮ್ಮ ಮನೆಯ ಹೆಣ್ಣು ಮಗಳನ್ನ ನೆನಪು ಮಾಡ್ಕೊಳ್ಳಿ. ಅವಾಗ ನಿಮಗೆ ಈ ತೀವ್ರತೆ ಅರ್ಥ ಆಗತ್ತೆ. ಪಾಪ 5 ದಿನದಲ್ಲಿ ಆ ಹೆಣ್ಣುಮಗಳು ತನ್ನ ಗಂಡನನ್ನ ಕಳೆದುಕೊಂಡಿದ್ರೆ ಅದು ಏನಾಗಿರ್ಬೇಡ ಆ ಮನಸ್ಥಿತಿ. ಅದೆಷ್ಟು ನಿರ್ದಯವಾಗಿ ಆ ಕೃತ್ಯವನ್ನು ನಡೆಸಿದರೆ ಆ ನೀಚ ಅಧಮ ನಾಮರ್ದರು. ಸದ್ಯ ಈವರೆಗೆ ಬಂದಂತಹ ಅಂಕಿಅಂಶವನ್ನು ನೋಡಿದ್ರೆ 27 ಮಂದಿ ಪ್ರಾಣತ್ಯಾಗ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜೊತೆಗೆ 40ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿದೆ. ಇದರಲ್ಲಿ ಗುಂಡೇಟು ಬಿದ್ದು ಗಾಯ ಆಗಿರೋದಕ್ಕಿಂತ ಜಾಸ್ತಿ ಆ ದುರ್ಗಮ ಪ್ರದೇಶದಲ್ಲಿ ಓಡಿ ಬಿದ್ದು ಕೈಕಾಲಿಗೆ ಏಟಾದಂತವರ ಸಂಖ್ಯೆ ಜಾಸ್ತಿ ಇದೆ. ಈ ಪೈಕಿ ಕೆಲವರು ಗಂಭೀರ ಸ್ವರೂಪದಲ್ಲಿ ಗಾಯಗೊಂಡವರು ಕೂಡ ಇದ್ದಾರೆ. ಮಿತ್ರರೇ, ಇದನ್ನೆಲ್ಲ ನೋಡಿದಂತಹ ಇಡೀ ದೇಶ ಒಗ್ಗಟ್ಟಾಗಿ ನಿಂತಂತೆ ಕಾಣ್ತಾ ಇದೆ. ಎಲ್ಲರೂ ಒಂದೇ ಸ್ವರದಲ್ಲಿ ಈ ದಾಳಿಯನ್ನ ಖಂಡಿಸ್ತಾ ಇದ್ದಾರೆ. ಇದಕ್ಕೆ ಪ್ರತೀಕಾರದ ಮಾತುಗಳನ್ನು ಕೂಡ ಬಹುತೇಕ ಮಂದಿ ಆಡ್ತಾ ಇದ್ದಾರೆ. ಹಾಗಾದ್ರೆ ಏನು ಪ್ರತೀಕಾರ ಆಗುತ್ತೆ? ಭಾರತ ಸರ್ಕಾರ ಏನು ಮಾಡ್ತಾ ಇದೆ ಕೇಳಿದ್ರೆ, ಈಗಾಗಲೇ ಅಮಿತ್ ಶಾ ಅವರು ಜಮ್ಮು ಕಾಶ್ಮೀರಕ್ಕೆ ಹೋಗಿದ್ದಾರೆ. ಅಲ್ಲಿ ಹೈ ಲೆವೆಲ್ನ ಮೀಟಿಂಗ್ಗಳಾಗ್ತಾ ಇದೆ. ಮೊದಲ ಸರ್ಕಾರದ ಟಾರ್ಗೆಟ್ ಏನು ಕೇಳಿದ್ರೆ, ಯಾರು ದಾಳಿ ಮಾಡಿದರೋ ಅವರನ್ನ ಹುಡುಕಿ ಹೊಡೆಯುವಂತಹದ್ದು. ಜೊತೆಗೆ ಮಿತ್ರರೇ, ಈ ದಾಳಿಯಲ್ಲಿ ಕಸಬ್ ರೀತಿಯ ಒಬ್ಬ ವ್ಯಕ್ತಿಯನ್ನ ನಾವು ಹಿಡಿಯಲೇಬೇಕಾದಂತಹ ಪರಿಸ್ಥಿತಿ ಇದೆ. ನಮಗೊಂದು ಸಾಕ್ಷಿ ಬೇಕು. ಇದ್ರ ಹಿಂದೆ ಯಾರಿದ್ದಾರೆ ಅದನ್ನ ನಾವು ಜಗತ್ತಿಗೆ ಪ್ರೂವ್ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. ಯಾಕಂದ್ರೆ ಇದು ದೇಶದೊಳಗಿನ ಭಯೋತ್ಪಾದಕರು ಮಾಡಿದಂತಹ ಕೃತ್ಯ ಅಂತ ಇಡೀ ದೇಶಕ್ಕೆ ಅನ್ನಿಸ್ತಾ ಇಲ್ಲ. ಇದರ ಹಿಂದೆ ಪರಮ ನೀಚ ಪಾಕಿಸ್ತಾನ ಇದೆ ಅನ್ನೋದನ್ನ ಬಿಡಿಸಿ ಹೇಳಬೇಕಾಗಿಲ್ಲ. ಹೀಗಾಗಿ ಮಿತ್ರರೇ, ಭಾರತ ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಡೆಯನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಇದು ಗೊತ್ತಾಗುತ್ತೆ. ಯಾಕೆಂದ್ರೆ ನರೇಂದ್ರ ಮೋದಿ ಅವರು ಈ ಘಟನೆ ನಡೆಯುವಂತಹ ಸಂದರ್ಭದಲ್ಲಿ ಸೌದಿ ಅರೇಬಿಯಾದ ಪ್ರವಾಸದಲ್ಲಿದ್ರು. ಅವರಿಗೆ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ಗಳಿದ್ವು, ಅನೇಕ ಒಪ್ಪಂದಗಳಿದ್ವು. ಅದೆಲ್ಲವುದನ್ನು ಕೂಡ ನರೇಂದ್ರ ಮೋದಿ ಅವರು ಕ್ಯಾನ್ಸಲ್ ಮಾಡಿದ್ದಾರೆ. ನಿನ್ನೆ ರಾತ್ರಿ ಮೊಹಮ್ಮದ್ ಬಿನ್ ಸಲ್ಮಾನ್, ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸ್, ಅವರು ದೊಡ್ಡದಾದಂತಹ ಒಂದು ಡಿನ್ನರ್ ಅನ್ನ ಆಯೋಜನೆ ಮಾಡಿದ್ರು. ಆದರೆ ನರೇಂದ್ರ ಮೋದಿ ಅವರು ಆ ಡಿನ್ನರ್ ನಲ್ಲಿ ಭಾಗಿಯಾಗಿಲ್ಲ. ಬದಲಾಗಿ ಭಾರತಕ್ಕೆ ಹೊರಟು ಬಿಟ್ರು. ಅಂದ್ರೆ ಸೌದಿಯ ಪ್ರವಾಸವನ್ನ ಮೊಟಕುಗೊಳಿಸಿ ಭಾರತಕ್ಕೆ ಬಂದಿಳಿದಿದ್ದಾರೆ. ತಮ್ಮ ನಿವಾಸಕ್ಕೆ ಬರ್ತಿದ್ದಂತೆ ಅಂದ್ರೆ ನಸುಕಿನ ಜಾವದಲ್ಲೇ ಅವರೊಂದು ಹೈ ಲೆವೆಲ್ ನ ಮೀಟಿಂಗ್ ಮಾಡಿದ್ದಾರೆ. ಅದರಲ್ಲಿ ಭದ್ರತಾ ಸಲಹೆಗಾರರು ಭಾಗಿಯಾಗಿದ್ರು, ವಿದೇಶಾಂಗ ಸಚಿವರು ಭಾಗಿಯಾಗಿದ್ರು, ಜೊತೆಗೆ ಭಾರತದ ವಿದೇಶಾಂಗ ಕಾರ್ಯದರ್ಶಿಗಳು ಕೂಡ ಭಾಗಿಯಾಗಿದ್ರು. ಇದರ ನಡುವೆ 11 ಗಂಟೆಗೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಅನ್ನು ನರೇಂದ್ರ ಮೋದಿ ಅವರು ಕರೆದಿದ್ದಾರೆ. ಅದು CCS ಮೀಟಿಂಗ್ ಅಂದ್ರೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ. ಅದರ ಸಭೆಯನ್ನು ಕರೆದಿದ್ದಾರೆ. ಮಿತ್ರರೇ, ಅದು ತುಂಬಾ ಇಂಪಾರ್ಟೆಂಟ್ ಆದಂತಹ ಸಭೆ. ಅದರಲ್ಲಿ NSA ಅಜಿತ್ ದೋವಲ್ ಭಾಗಿಯಾಗ್ತಾರೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿಯಾಗ್ತಾರೆ, ಜೈಶಂಕರ್ ಭಾಗಿಯಾಗ್ತಾರೆ, ಗೃಹ ಸಚಿವ ಅಮಿತ್ ಶಾ ಭಾಗಿಯಾಗಬೇಕಾಗಿತ್ತು. ಅವರು ಜಮ್ಮು ಕಾಶ್ಮೀರದಲ್ಲಿದ್ದಾರೆ, ಅಲ್ಲೇ ಉಳ್ಕೊಳ್ತಾರೆ. ಹೀಗಾಗಿ ಈ CCS ಸಭೆಯಲ್ಲಿ ಹೋಮ್ ಸೆಕ್ರೆಟರಿ ಭಾಗಿಯಾಗ್ತಾರೆ ಅಮಿತ್ ಶಾ ಪರವಾಗಿ. ಈ ಸಭೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ, ಈ ಸಭೆಯಲ್ಲೇ ಕೆಲ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಅಂದ್ರೆ ಮುಂದೆ ಏನ್ ಮಾಡಬೇಕು, ಯಾವ ರೀತಿಯಾಗಿ ಉಗ್ರರನ್ನ ಸದೆ ಬಡಿಬೇಕು, ಜೊತೆಗೆ ಇದಕ್ಕೆ ಕಾರಣರಾದವರ ಮೇಲೆ ಯಾವ ರೀತಿಯಾದಂತಹ ಸೇಡನ್ನ ತೀರಿಸಿಕೊಳ್ಬೇಕು, ಇದೆಲ್ಲವೂ ಕೂಡ ಈ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಸಭೆಯಲ್ಲಿ ನಿರ್ಧಾರ ಆಗುತ್ತೆ. ಮಿತ್ರರೇ, ಸರ್ಜಿಕಲ್ ಸ್ಟ್ರೈಕೋ, ಏರ್ ಸ್ಟ್ರೈಕೋ, ಯುದ್ಧವೋ ಎಲ್ಲವುದನ್ನ ನಿರ್ಧಾರ ಮಾಡುವಂತಹ ಸಭೆ ಇದು. ಈ ಕಾರಣದಿಂದಾಗಿಯೇ ಇದು ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಮಿತ್ರರೇ, ಇದೆಲ್ಲವೂ ಕೂಡ ಸುತ್ತಿ ಬಳಸಿ ಪಾಕಿಸ್ತಾನದ ಕಡೆಗೆ ಬೊಟ್ಟು ಮಾಡುವಂತ ಆಗ್ತಾ ಇದೆ. ಹೇಗೆ ಕೇಳಿದ್ರೆ, ಇತ್ತೀಚೆಗೆ ತಹೂರ್ ರಾಣಾನನ್ನ ಭಾರತಕ್ಕೆ ಕರೆತರಲಾಗಿತ್ತು. ಅಮೆರಿಕದಲ್ಲಿದ್ದಂತಹ ಬಂಧಿತ ಉಗ್ರ ಈತ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್. ಈತನನ್ನ ಭಾರತಕ್ಕೆ ಅಮೆರಿಕ ಹಸ್ತಾಂತರ ಮಾಡಿದ್ದೇ ಪಾಕಿಸ್ತಾನಕ್ಕೆ ಬಹಳ ದೊಡ್ಡ ಹಿನ್ನಡೆ ಆಗಿತ್ತು. ಯಾಕೆ ಕೇಳಿದ್ರೆ, ಈತ ಮೂಲತಃ ಪಾಕಿಸ್ತಾನದ ಆರ್ಮಿಯಲ್ಲಿ ಕೆಲಸ ಮಾಡದಂತಹ ವ್ಯಕ್ತಿ, ಜೊತೆಗೆ ಪಾಕಿಸ್ತಾನದ ISIಗೆ ಕೆಲಸ ಮಾಡ್ತಿದ್ದಂತಹ ಒಬ್ಬ ಉಗ್ರ ಈತ. ಹೀಗಾಗಿ ಈತನನ್ನ ಭಾರತಕ್ಕೆ ಕರೆತಂದಿದ್ದು ಪಾಕಿಸ್ತಾನದ ಮೇಲೆ ಭಾರಿ ಒತ್ತಡವನ್ನು ಕ್ರಿಯೇಟ್ ಮಾಡಿತ್ತು. ಜೊತೆಗೆ ಈ ಕೃತ್ಯದ ಬಗ್ಗೆ ಪಾಕಿಸ್ತಾನದ ಬಗ್ಗೆ ಅನುಮಾನ ಮೂಡುತ್ತಿರೋದು ಯಾಕೆ ಕೇಳಿದ್ರೆ, ಇತ್ತೀಚೆಗೆ ಪಾಕಿಸ್ತಾನದ ಆರ್ಮಿ ಮುಖ್ಯಸ್ಥನಾಗಿದ್ದಂತಹ ರಣಹೇಡಿ ಆಸಿಮ್ ಮುನೀರ್ ಮಾಡಿದಂತಹ ಒಂದು ಭಾಷಣ ನಿಮಗೆಲ್ಲ ಗೊತ್ತು. ಆ ಬಗ್ಗೆ ನಾನು ವಿಡಿಯೋ ಮಾಡಿ ತಿಳಿಸಿದ್ದೆ. ಆತ ಏನ್ ಹೇಳಿದ್ದ, ಹಿಂದೂಗಳು ಮತ್ತು ಮುಸ್ಲಿಮರು ಟೋಟಲಿ ಡಿಫರೆಂಟ್, ನಾವಿಬ್ರು ಒಟ್ಟಿಗೆ ಬದುಕೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಪಾಕಿಸ್ತಾನದ ಉದಯ ಆಗಿದ್ದು. ಈ ಬಗ್ಗೆ ನಮ್ಮ ಮಕ್ಕಳು ಇತಿಹಾಸವನ್ನು ಓದ್ಕೊಳ್ಬೇಕು. ಮಿತ್ರರ, ಹಿಂದೂಗಳ ಬಗ್ಗೆ ಮಾತನಾಡಿದ್ದ. ಈಗ ಜಮ್ಮು ಕಾಶ್ಮೀರದಲ್ಲಿ ಅಟ್ಯಾಕ್ ಆಗಿರೋದು ಯಾರ ಮೇಲೆ? ಹಿಂದೂಗಳ ಮೇಲೆ. ಉಗ್ರರು ಹಿಂದೂಗಳ ಅಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಂಡು ಹೊಡೆದಿದ್ದಾರೆ. ಎರಡನೇದಾಗಿ, ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ನಡೀತಿರುವಂತಹ ಪ್ರತ್ಯೇಕವಾದಿಗಳ ಹೋರಾಟ ಏನಿದೆ, ಪಾಕಿಸ್ತಾನದ ಸೇನೆಯನ್ನು ಬಹಳ ಒತ್ತಡಕ್ಕೀಡು ಮಾಡಿದೆ. ಇತ್ತೀಚೆಗೆ ಟ್ರೈನ್ ಹೈಜಾಕ್ ಆಗಿತ್ತು. ಇದು ಪಾಕಿಸ್ತಾನದ ಸೇನೆಗೆ ಭಾರಿ ಮುಖಭಂಗವನ್ನು ತಂದಿತ್ತು. ಯಾಕೆಂದ್ರೆ ಆ ಟ್ರೈನ್ ಹೈಜಾಕ್ನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಪಾಕಿಸ್ತಾನದ ಆರ್ಮಿ ಸಿಬ್ಬಂದಿ ಸಾವಿಗೀಡಾಗಿದ್ರು. ಇದನ್ನೆಲ್ಲ ತಡೆಯೋದಕ್ಕೆ ಪಾಕಿಸ್ತಾನದ ಸೇನೆಗೆ ಆಗ್ತಾ ಇಲ್ಲ ಅಂತ ಪಾಕಿಸ್ತಾನದ ಒಳಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಆ ಬಲೂಚಿಸ್ತಾನ್ ಸಪರೇಟಿಸ್ಟ್ ಮೂವ್ಮೆಂಟ್ಗೆ ಭಾರತದ ಸಹಕಾರ ಇದೆ, ಭಾರತ ಅದರ ಜೊತೆಗೆ ಕೈ ಜೋಡಿಸಿದೆ ಅಂತ ಪಾಕಿಸ್ತಾನ ಪದೇ ಪದೇ ಆರೋಪ ಮಾಡ್ತಾ ಇದೆ. ಹೀಗಾಗಿ ಆರ್ಮಿ ಮತ್ತು
ಪಾಕಿಸ್ತಾನದ ISI ನಾವಿನ್ನೂ ಕೂಡ ಜೀವಂತವಾಗಿದ್ದೀವಿ, ನಮಗಿನ್ನೂ ಕೂಡ ಭಾರತಕ್ಕೆ ಮುಟ್ಟಿ ನೋಡಿಕೊಳ್ಳುವಂಥ ಹೊಡೆತ ಕೊಡೋದಕ್ಕೆ ಸಾಧ್ಯ ಇದೆ ಅಂತ ತೋರಿಸೋದಕ್ಕೋಸ್ಕರವಾಗಿ ಈ ಉಗ್ರ ಕೃತ್ಯವನ್ನು ಮಾಡಿಸಿರುವಂಥ ಸಾಧ್ಯತೆಗಳೇ ಜಾಸ್ತಿ ಇದೆ. ಯಾಕಂದ್ರೆ ಇದು ಯಾವುದೂ ಕೂಡ ವೀರತ್ವ ಶೂರತ್ವದ ಸಂಕೇತವೇ ಅಲ್ಲ, ರಣಹೇಡಿಗಳು ಮಾಡುವಂತಹ ಕೆಲಸ. ಪಾಕಿಸ್ತಾನಕ್ಕೆ ಇಂತಹ ಹೇಡಿ ಕೃತ್ಯವನ್ನ ಮಾಡೋದನ್ನ ಬಿಟ್ರೆ ನೇರವಾಗಿ ಭಾರತೀಯ ಸೈನಿಕರಿಗೆ ಎದೆಕೊಟ್ಟು ಹೋರಾಟ ಮಾಡುವಂತಹ ದಮ್ಮು ಇಲ್ಲ, ಆ ತಾಕತ್ತು ಕೂಡ ಇಲ್ಲ. ಇದೆಲ್ಲದರ ನಡುವೆ ಆ ಆಸಿಮ್ ಮುನೀರ್ ಇನ್ನೊಂದು ಮಾತನ್ನ ಹೇಳಿದ್ದ. ಇವತ್ತೇನು ಕಾಶ್ಮೀರ ಇದೆ, ಭಾರತದ ಕೈಲಿರುವಂತಹ ಕಾಶ್ಮೀರ, ಅದು ಪಾಕಿಸ್ತಾನದ ಗಂಟಲು, ನಾವು ಅದನ್ನು ಪಡೆದುಕೊಳ್ತೀವಿ, ನಮ್ಮನ್ನ ತಡೆಯೋದಕ್ಕೆ 13 ಲಕ್ಷ ಭಾರತೀಯ ಸೈನಿಕರಿಗೆ ಸಾಧ್ಯ ಇಲ್ಲ, ನಾವು ಅಷ್ಟೆಲ್ಲ ಶಕ್ತಿಯುತವಾಗಿದ್ದೀವಿ ಅಂತ ಹೇಳಿ ಪಾಕಿಸ್ತಾನದ ಒಂದಷ್ಟು ಮುದಿ ಗೂಬೆಗಳನ್ನು ಕೂರಿಸಿಕೊಂಡು ಈತ ಭಾಷಣ ಮಾಡಿ ಅಬ್ಬರಿಸಿ ಬೊಬ್ಬಿರಿದಿದ್ದ. ಮಿತ್ರರೇ, ಇದೆಲ್ಲ ಆಗ್ತಿದ್ದ ಹಾಗೆ ಜಮ್ಮು ಕಾಶ್ಮೀರದಲ್ಲಿ ಈ ಉಗ್ರ ದಾಳಿ ನಡೆದಿದೆ. ಒಂದು ಕಡೆ ಪಾಕಿಸ್ತಾನದ ಒಳಗೆ ತನ್ನ ಸೇನೆ ಮೇಲಿರುವಂತಹ ಒತ್ತಡ, ಎರಡನೇದಾಗಿ ಆಸಿಮ್ ಮುನೀರ್ ಅನ್ನುವಂತಹ ನೀಚ ಮಾಡಿದಂತಹ ಭಾಷಣ, ಈಗ ಜಮ್ಮು ಕಾಶ್ಮೀರದಲ್ಲಿ ಈ ಉಗ್ರ ದಾಳಿ. ಎಲ್ಲ ಡಾಟ್ಗಳನ್ನು ಲಿಂಕ್ ಮಾಡಿದ್ರೆ ಇದರ ಹಿಂದೆ ಪಾಕಿಸ್ತಾನ ಇದೆ ಅನ್ನುವಂಥದ್ದು ಕನ್ಫರ್ಮ್ ಆಗ್ತಾ ಇದೆ. ಇದರ ಜೊತೆಗೆ ಇನ್ನೊಂದು ಪ್ರಶ್ನೆ ಮೂಡಬಹುದು, ಜಮ್ಮು ಕಾಶ್ಮೀರದಲ್ಲಿ ಲೋಕಲ್ ಸಪೋರ್ಟ್ ಇಲ್ಲದೆ ಇದೆಲ್ಲ ಸಾಧ್ಯವಾ? ಲೋಕಲ್ಸ್ ಏನಾದರೂ ಸಪೋರ್ಟ್ ಮಾಡಿರುವಂಥ ಸಾಧ್ಯತೆಗಳಿದೆಯಾ ಅಂತ? ಸಾಧ್ಯವೇ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಆದರೆ ಕೆಲ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಇತ್ತೀಚೆಗೆ ಜಮ್ಮು ಕಾಶ್ಮೀರಕ್ಕೆ ಹೋಗಿ ಬಂದಂತಹ ಮಾಜಿ ಸೇನಾಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದನೆಯನ್ನ ಬೆಂಬಲಿಸುವಂತಹ ಮೈಂಡ್ ಸೆಟ್ಗಳು ಬಹಳ ಕಡಿಮೆ ಆಗಿದೆ. ಯಾಕೆ ಅಂತಂದ್ರೆ ಜಮ್ಮು ಕಾಶ್ಮೀರಕ್ಕೆ ಈ ಟೂರಿಸಂ ಅಭಿವೃದ್ಧಿಯಿಂದಾಗಿ ಬಹಳ ಹಣ ಬರ್ತಾ ಇದೆ, ಅದು ಕೂಡ ಈಗ ಪೀಕ್ ಸೀಸನ್ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಕಮಾಯಿ ಮಾಡ್ತಾ ಇದ್ದಾರೆ, ಜನರು ಬಹಳ ಖುಷಿಯಲ್ಲಿದ್ದಾರೆ. ಭಾರತದ ಬೇರೆ ಬೇರೆ ರಾಜ್ಯದಿಂದ ಜಮ್ಮು ಕಾಶ್ಮೀರಕ್ಕೆ ಏನು ಜನ ಬರ್ತಾ ಇದ್ದಾರೆ, ಇದು ಜಮ್ಮು ಕಾಶ್ಮೀರದ ಜನರ ಜೀವನವನ್ನೇ ಬದಲಾಯಿಸಿಬಿಟ್ಟಿದೆ. ಹೀಗಾಗಿ ಅವರು ಈ ಉಗ್ರ ಕೃತ್ಯಗಳಿಂದ ಸಾಕಷ್ಟು ದೂರ ಉಳಿದಿದ್ದಾರೆ, ಅದಕ್ಕೆಲ್ಲ ಬೆಂಬಲಿಸುವಂತಹ ಮೈಂಡ್ ಸೆಟ್ ಇಲ್ಲ. ಇದೇ ಕಾರಣದಿಂದಾಗಿ ಈ ಉಗ್ರಗಾಮಿಗಳು ಗ್ರಾಮಕ್ಕೆ ಬರ್ತಾನೆ ಇರಲಿಲ್ಲ. ಹಿಂದೇನಾಗ್ತಾ ಇತ್ತು, ಗ್ರಾಮಗಳಲ್ಲಿ ಜನರ ನಡುವೆಯೇ ಇವರು ಶೆಲ್ಟರ್ ಅನ್ನು ಪಡೆದುಕೊಂಡಿದ್ರು, ಜನರೇ ಅವರನ್ನ ರಕ್ಷಿಸ್ತಾ ಇದ್ರು. ಹೀಗಾಗಿ ಆರ್ಮಿಗೆ ದೊಡ್ಡ ಸಮಸ್ಯೆ ಆಗ್ತಾ ಇತ್ತು, ಯಾರು ನಾಗರಿಕರು ಯಾರು ಉಗ್ರಗಾಮಿಗಳು ಗೊತ್ತಾಗ್ತಾ ಇರಲಿಲ್ಲ. ಆದ್ರೆ ಈಗ ಏನಾಗ್ತಾ ಇದೆ ಗೊತ್ತಾ, ಒಂದು ವೇಳೆ ಉಗ್ರಗಾಮಿಗಳೇನಾದ್ರೂ ಗ್ರಾಮಕ್ಕೆ ಬಂದು ಸ್ಥಳೀಯರ ನೆರವನ್ನ ಕೋರಿದ್ದೇ ಆದ್ರೆ, ಅವರ ಬೆಂಬಲ ಪಡೆಯೋದಕ್ಕೆ ಯತ್ನ ಮಾಡಿದ್ದೇ ಆದ್ರೆ ಆ ಮಾಹಿತಿ ಸೋರಿಕೆ ಆಗುತ್ತೆ. ಇವರೇನಾದ್ರೂ ಉಗ್ರಗಾಮಿ ಕೃತ್ಯವನ್ನ ಮಾಡಿದ್ರೆ ನಮ್ಮ ಟೂರಿಸಂಗೆ ಹೊಡೆತ ಬೀಳುತ್ತೆ ಅಂತ ಹೇಳಿ ಅವರು ಈ ಮಾಹಿತಿಯನ್ನ ಸೋರಿಕೆ ಮಾಡುವಂತಹ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಹೀಗಾಗಿ ಈ ಉಗ್ರಗಾಮಿಗಳು ಸ್ಥಳೀಯರ ನೆರವನ್ನ ಕೋರ್ತಲೇ ಇಲ್ಲ. ಇದೇ ಕಾರಣದಿಂದಾಗಿಯೇ ಗುಪ್ತಚರ ಇಲಾಖೆ ಈ ವಿಚಾರದಲ್ಲಿ ಫೇಲ್ ಆಗ್ತಾ ಇದೆ. ಮಾಹಿತಿ ಸಿಗ್ತಾ ಇಲ್ಲ, ಎಲ್ಲಿರ್ತಾರೆ, ಹೇಗೆ ಬರ್ತಾರೆ, ಯಾವಾಗ ಒಳನುಸುಳ್ತಾರೆ, ಇದನ್ನ ಕಂಡುಹಿಡಿಯುವಂತದ್ದೇ ಬಹಳ ದೊಡ್ಡ ಕಷ್ಟದ ಕೆಲಸ ಆಗಿದೆ. ಆದ್ರೆ ನಾನು ಒಂದು ವಿಚಾರವನ್ನ ನಿನ್ನೆಯಿಂದ ಗಮನಿಸ್ತಾ ಇದ್ದೀನಿ, ಬಹುತೇಕ ಎಲ್ಲ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಬರ್ತಾ ಇರುವಂತಹ ಡಿಫೆನ್ಸ್ ಎಕ್ಸ್ಪರ್ಟ್ಗಳಿರಬಹುದು ಅಥವಾ ಮಾಜಿ ಸೇನಾಧಿಕಾರಿಗಳಿರಬಹುದು, ಎಲ್ಲರೂ ಹೇಳ್ತಾ ಇರುವಂತಹದ್ದು ಒಂದೇ, ಇದರ ಹಿಂದೆ ಪಾಕಿಸ್ತಾನ ಇದೆ. ಈ ಬಾರಿ ಮಾತ್ರ ನಾವು ಸಣ್ಣ ಪುಟ್ಟ ತಿರುಗೇಟನ್ನು ಕೊಡಬಾರದು, ಕೊಟ್ರೆ ಮುಟ್ಟಿ ನೋಡಿಕೊಳ್ಳುವಂತಹ ಹೊಡೆತವನ್ನೇ ಕೊಡಬೇಕು ಅಂತ. ಇದೆಲ್ಲದರ ನಡುವೆ ಭಾರತಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರಿ ಬೆಂಬಲ ವ್ಯಕ್ತವಾಗಿದೆ. ಇದುವರೆಗೆ 45 ದೇಶಗಳು ಭಾರತದ ಜೊತೆಗೆ ನಿಂತುಕೊಳ್ಳೋದಾಗಿ ಹಾಗೂ ಉಗ್ರವಾದಿಗಳ ವಿರುದ್ಧದ ಭಾರತದ ಹೋರಾಟಕ್ಕೆ ಬೆಂಬಲವನ್ನು ಘೋಷಿಸುವುದಾಗಿ ತಿಳಿಸಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ರಷ್ಯಾ ಇದೆ, ಅಮೆರಿಕ ಇದೆ. ಪುತಿನ್ ಕೂಡ ಭಾರತಕ್ಕೆ ಪೂರ್ಣ ಪ್ರಮಾಣದ ಬೆಂಬಲವನ್ನು ಘೋಷಿಸಿದ್ದಾರೆ. ಇನ್ನೊಂದು ಕಡೆ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಅವರು ನರೇಂದ್ರ ಮೋದಿ ಅವರಿಗೆ ಕರೆ ಮಾಡಿ ಉಗ್ರರ ವಿರುದ್ಧದ ನಿಮ್ಮ ಹೋರಾಟಕ್ಕೆ ನಾವು ಜೊತೆಯಾಗಿ ನಿಲ್ತೀವಿ, ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಭಾರತದ ಪ್ರವಾಸದಲ್ಲೇ ಇರುವಂತಹ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಕೂಡ ಈ ಘಟನೆಯನ್ನ ಖಂಡಿಸಿದ್ದಾರೆ. ಇದೆಲ್ಲದನ್ನ ನೋಡಿದಾಗ ಗೊತ್ತಾಗ್ತಾ ಇದೆ, ಭಾರತಕ್ಕೆ ಭಾರಿ ಬೆಂಬಲ ವ್ಯಕ್ತವಾಗ್ತಾ ಇದೆ. ಈಗ ಬಾಲ್ ಬಂದ್ಬಿಟ್ಟು ನರೇಂದ್ರ ಮೋದಿ ಅವರ ಕೋರ್ಟ್ ನಲ್ಲಿ ಬಿದ್ದಿದೆ. ಮೋದಿ ಮುಂದೇನ್ ಮಾಡ್ತಾರೆ, ಸದ್ಯ ಇಡೀ ದೇಶ ಇದನ್ನ ಕಾಯ್ತಾ ಇದೆ. ಮಿತ್ರರೇ, ಭಾರತ ಯಾವ ರೀತಿಯಾದಂತಹ ಪ್ರತ್ಯುತ್ತರವನ್ನ ಕೊಡಬೇಕು, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.